ನಾವು ಮತ್ತೆ ಮೊಹಮ್ಮದ್ ಅಮಾನುಲ್ಲಾ ಸರ್ ಹತ್ರ ಒಂದು ಟ್ರಾವೆಲ್ ಮಾಡ್ತಾ ಇದ್ವಿ. ಆಚಾಪುರ ವಿಲೇಜು, ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. ಇವ್ರ ಫ್ರೆಂಡಿಗೆ ಒಂದು ನೂರುಲ್ಲಾ ಸಾರಿಗೆ ಒಂದು ತೋಟ ಮಾಡಿಕೊಟ್ಟಿದ್ದಾರೆ 2 ಎಕರೆಗೆ. ಒಂದು ಖುಷಿ ಅನಿಸುತ್ತೆ. ಈ ತೋಟ ನೋಡ್ಬೋದು, 4 ವರ್ಷದ ತೋಟ. ಇದರಲ್ಲಿ ಕಾಫಿ ಇನ್ಕಮ್ ಮಾಡ್ತಾ ಇದ್ದಾರೆ, ಅಡಿಕೆ ಇನ್ಕಮ್ ಮಾಡ್ತಾ ಇದ್ದಾರೆ, ಪೆಪ್ಪರ್ ಇನ್ಕಮ್ ಮಾಡ್ತಾ ಇದ್ದಾರೆ. 4 ಇಯರ್ಸ್ ತೋಟ ಇದು. ಸುಮ್ಮನೆ ರೈತರದ ಇನ್ಕಮ್ ದ್ವಿಗುಣ ಆಗಬೇಕು ಅಂತ ಸುಮ್ಮನೆ ಬಂದು ನೀವು ರೂಮಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಈ ಥರ ಒಂದು ಮೊಹಮ್ಮದ್ ಅಮಾನುಲ್ಲಾ ಸರ್ ಹತ್ರ ಒಂದು ಟ್ರಾವೆಲ್ ಮಾಡಬೇಕು. ನಿಮ್ಮ ತೋಟಕ್ಕೆ ಈ ಥರನ ಕರ್ಕೊಂಡೋಗಿ ಒಂದು ಡಿಸೈನ್ ಮಾಡ್ಕೋಬೇಕು, ಹೆಂಗೆ ಮಾಡಬೇಕು ಅಂತ. ನಿಮಗೆ ಒಂದು ಮರಕ್ಕೆ ಎಷ್ಟು ಗಾಳಿ ಬೇಕು, ಎಷ್ಟು ನೀರು ಬೇಕು, ಎಷ್ಟು ಗಿಡ ನೆಡ್ಬೋದು. ನಿಮಗೆ ಗಿಡಗಳಿಗೂ ಸಮೇತ ಅವು ಒಂದು ಸ್ವಲ್ಪ ಮಾನವನ ಥರ ವರ್ತಿಸ್ತಾ ಇರ್ತವೆ. ಅವು ಒಂದು ಸ್ವಲ್ಪ ಅವಕ್ಕೂ ಜೀವ ಇರುತ್ತೆ. ಅದಕ್ಕೆ ನಾವು ಪ್ರಾಪರ್ ಒಂದು ಎಜುಕೇಷನ್ ಬೇಕಾಗುತ್ತೆ. ಎಜುಕೇಷನ್ ಇಲ್ದಲೇ ಏನು ಮಾಡೋಕ್ಕೆ ಆಗಲ್ಲ. ಇವರೊಂದು 30 ವರ್ಷದ ಡ್ರೀಮ್ನ ಒಂದು ಕಲ್ತಿರೋದು ಒಂದು ವಿದ್ಯೆನ ಇವ್ರ ಫ್ರೆಂಡ್ಸ್ಗಳಿಗೆ, ಸ್ನೇಹಿತರುಗಳಿಗೆಲ್ಲ ತೋಟಗಳು ಮಾಡ್ಕೊಡ್ತಾ ಇದ್ದಾರೆ. ನಮ್ಮದು ಡ್ರೀಮು ಬಂದು ಮೈ ನೇಚರ್ ಇಂಡಿಯಾ ಫೌಂಡೇಶನ್ ಈ ಥರ ಸಾಧಕರುಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಈ ಥರ ಬೇರೆ ರೈತರುಗಳಿಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾಡಿಸ್ಕೊಳ್ಳಿ ಅಂತ ಇದು ಒಂದು ತೋಟ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟು ಅವ್ರು 100 ರೈತರುಗಳಿಗೆ ಈ ಥರ ತೋಟ ಒಂದು ಮಾಡೆಲ್ ತೋಟಗಳು ಮಾಡಿಕೊಟ್ಟಿದ್ದಾರೆ. ಅದು ಅವ್ರ ಹತ್ರ ಒಂದು ಟ್ರಾವೆಲ್ ಮಾಡೋಣ. ಇವತ್ತು ಬಂದು 100,000 ತೋಟ ಇದು. ನೂರುಲ್ಲಾ ಸರ್, ಇದು ಹಳ್ಳಿ ಸರ್ ಆಚಾಪುರ ವಿಲೇಜಲ್ಲಿ ಇದ್ದೀವಿ, ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಇದು ಯಾವ ಥರ ಮೆಥಡ್ ಮಾಡಿರೋದು ಅದ್ರ ಬಗ್ಗೆ ಜರ್ನಿ ಮಾಡೋಣ. ಎಷ್ಟೆಷ್ಟು ಉದ್ದ ಜಿಗ್ಜಾಗ್ ಇಲ್ಲಿ ಅವ್ರ ತೋಟ ನೋಡಿದ್ರೆ ಅವ್ರದ್ದೊಂಥರ ಡಿಫ್ರೆಂಟ್ ಮಾಡೆಲಲ್ಲಿ ಮಾಡಿದ್ದಾರೆ. ಈ ಮಾಡೆಲ್ ಒಂಥರ ಡಿಫ್ರೆಂಟ್ ಆಗಿದೆ. ನೀವು ಅಡಿಕೆ ಮರ ನೋಡಬೇಕು, ಬಡ್ಡೆ ನಿಟ್ಟಿದ್ದಾರೆ. ಏನಕ್ಕೋಸ್ಕರ ನೀಡೋದು? ಅಡಿಕೆ 10x10ಗೆ ಅಂತ ಇದೆ, ಯಾಕೆ 5x5ಗೆ ನಿಟ್ಟಿರಂಗಿದ್ದಾರೆ. 6x6ಗೆ. ಸರ್ ನಮಸ್ತೆ. ನಾವೊಂದು ನೋಡಿದ್ರೆ ಒಂದು ಖುಷಿ ಆಯ್ತು ಈ ಅಡಿಕೆ ಮರದ್ದು. ಇದ್ರದ್ದು ಮೆಥಡ್ ಹೇಳ್ತಾರೆ, ಯಾವ ಮೆಥಡ್ ಯಾವ ಥರ ನಿಟ್ಟಿದ್ದೀರಾ ಅಂತ. ಸಾಗರದಲ್ಲಿ ನೋಡಿದ್ದೀರಿ 20x6 ಮಧ್ಯದಲ್ಲಿ 10 ಅಡಿಗೆ 10 ಅಡಿಗೆ ಸಿಲ್ವರ್ ಹಾಕಿ ಬರಂಗ್ ಮಾಡಿದ್ವಿ. ಅದರಲ್ಲಿ ಸೇಮ್ 363 ಅಡಿಕೆ ಬರುತ್ತೆ, 217 ಸಿಲ್ವರ್, 1200 ಕಾಫಿ ಬಂದಿದೆ. ಇಲ್ಲಿ ಅದನ್ನ ಈಗ ಒಂದು ಸಾಲು ಅಡಿಕೆ ಉದ್ದಕ್ಕೆ ಹೋಗೋ ಬದಲಿಗೆ 2 ಸಾಲು ಅಡಿಕೆ ಇದ್ರೆ ಈ ಕೆಲಸ ಮಾಡ್ಲಿಕ್ಕೆ ಅನುಕೂಲ. ಇದು ಈಗ 6-6ಕ್ಕಿದೆ. ಇದ್ರ ಮುಂದೆ ಏನ್ ಬೇಕಾದ್ರೆ ನೀವು 8x7 ಇಟ್ಕೋಬಹುದು, 8x8 ಇಟ್ಕೋಬಹುದು. ಅಲ್ಲ ಸರ್, ನನಗೊಂದು ಕ್ವಶನ್ ಇತ್ತು. ನಾನು ಮೊನ್ನೆ ಯಾರೋ ಒಂದು ಕಮೆಂಟ್ ನೋಡ್ತಾ ಇದ್ದೆ, 6-6ಗೆ ಇಟ್ರೆ ನಿಮ್ಗೆ ಅಡಿಕೆನೆ ಬರಲ್ಲ ಅಂತಾರೆ, ಬೆಳಕು ಗಾಳಿ ಬರಲ್ಲ ಅಂತ. ಇದೆ ಹಂಗೆ ಬಂದ್ಬಿಟ್ಟಿದೆ ಇದು ಅಂದ್ರೆ ಈಗ ನೋಡಿ, ನೆಕ್ಸ್ಟ್ ಅಡಿಕೆ ಸಾಲಿಗೆ 34 ಅಡಿ ದೂರದಲ್ಲಿ ಇದೆ. ಮತ್ ನಿಮ್ಗೆ ಅಡಿಕೆ ಸಾಲ್ ಸಿಕ್ಬೇಕಾದ್ರೆ 34 ಅಡಿ ದೂರ. ಒಂದ್ ನಿಮಿಷ ಸೆಕೆಂಡ್ ಇಲ್ಲಿ ಇಟ್ಕೊಳ್ಳೋಣ. ಇದು ಬಂದು 6 ಅಡಿಗೆ ಕೊಟ್ರಿ ಇಲ್ಲಿ ಪಕ್ಕದಲ್ಲೇ ಸಾಲು. ಹೌದು. ಮತ್ತೆ ಇಲ್ಲಿಗೆ ಬಂತು ಅಂದ್ರೆ ಅಲ್ಲಿಗೆ ಮತ್ತೆ 34 ಅಡಿ ಹೋಗಿ 2 ಸಾಲ ಅಡಿಕೆ ಬರುತ್ತೆ. 34 ಸಾಲ ಹೋಗಿ 34 ಅಡಿ. ಎಷ್ಟಡಿ? 34 ಅಡಿ. 34 ಅಡಿ 6 ಸಾಲ ಆದ್ಮೇಲೆ 34 ಅಡಿ ಬಿಟ್ಟು ಮತ್ತೆ ಇದು ಬರುತ್ತೆ. ಹಾಗಾದ್ರಿಂದ ಗ್ಯಾಪ್ ಅತ್ಲಾಗಿತ್ಲ ಗಾಳಿ ಬೆಳಕಿಗೆ ಅಡಿಕೆ ಸಾಲ ದೂರ ಇರೋದ್ರಿಂದ ಇದು ಬರುತ್ತೆ. ಇದೆಷ್ಟು ಸಾಲಿಗೆ ಬಂತಿದ? ಇದು 38 ಅಡಿಗೆ ಬಂತು. ಹೌದು, ಅಲ್ಲಿಂದ 6 ಅಡಿ ಸಾಲ ಆದ್ಮೇಲೆ 34 ಅಡಿಗೆ ಮತ್ತೆ ಅಡಿಕೆ ಬಂತು. ಮಧ್ಯದಲ್ಲಿ 34 ಅಡಿ ಗ್ಯಾಪ್ ಆಯ್ತು. ಇದು ಗಿಡದಿಂದ ಗಿಡಕ್ಕೆ ಎಷ್ಟು? 6 ಅಡಿ. ಗಿಡದಿಂದ ಗಿಡಕ್ಕೆ 6 ಅಡಿ, ಮತ್ತೆ ಈ ಕಡೆ ಸಾಲಿಂದ ಸಾಲಿಗೆ 6 ಅಡಿ. ಜಿಗ್ಜಾಗ್ ಮುಂದೆ ಹೋಗಿ ಅದು ಹೋಗಿದೆ. 3 ಅಡಿ ಮುಂದೆ ಹೋದ್ರೆ ಅದೇ ಜಿಗ್ಜಾಗ್. ಈಗ ಇನ್ನು ಉಳಿದ 34 ಅಡಿಯಲ್ಲಿ 2 ಸಾಲ್ ಸಿಲ್ವರ್ ಮೆಣಸು. ಸಿಲ್ವರ್ಗೆ ಎಷ್ಟಡಿ ಉದ್ದ ಗ್ಯಾಪ್ ಕೊಡ್ಕೊಂಡ್ರೆ? ಅಡಿಕೆ ಬದಿಯಿಂದ ಅಲ್ಲಿ 20 ಮಧ್ಯೆ 10ಕ್ಕೆ ಬಂತು. ಇದು ಅಡಿಕೆ ಬದಿಯಿಂದ 12ಕ್ಕೆ ಬಂತು. 12 ಅಡಿ. ಇಲ್ಲಿ ಗಾಳಿ ಬೆಳಕು ಮೆಣಸಿಗೆ ಗಾಳಿ ಬೆಳಕು ಚೆನ್ನಾಗಿ ಸಿಗ್ತದೆ. ಈಗ ನಮ್ಗೆ ಇಲ್ಲಿಗೆ 12 ಅಡಿ 38 ಅಡಿ ಗ್ಯಾಪ್ ಅಲ್ಲಿ ಅಡಿಕೆ ಮರದಿಂದ 12 ಅಡಿ ಸಿಲ್ವರ್. ಒಂದು ಸಿಲ್ವರ್ ಇದು 12 ಅಡಿ ಸಿಲ್ವರ್ 12 ಅಡಿ ಹೋಗಿದೆ. ಮತ್ತೆ ಸಿಲ್ವರ್ ಮರ 12 ಅಡಿ. ಅದ್ರ ಪಕ್ಕದಲ್ಲಿ 10 ಅಡಿಗೆ ಮತ್ತೊಂದು ಸಿಲ್ವರ್ ತಗೊಂಡು ಇದು 12 ಅಡಿ ಕೊಟ್ಟು ಮತ್ತೆ 10 ಅಡಿ ಸಿಲ್ವರ್, ಮತ್ತೆ ಜಿಗ್ಜಾಗ್. ಈ ಸಾಲಿಂದ ಸಾಲಿಗೆ 10, ಗಿಡದಿಂದ ಗಿಡಕ್ಕೆ 12. ಆದ್ರೆ ಜಿಗ್ಜಾಗ್ ಆವಾಗ ಗಾಳಿ ಬೆಳಕು ಅಲ್ಲಿಂದಲೂ ಇದು ಚೆನ್ನಾಗಿ ಗಾಳಿ ಬೆಳಕು ಸಿಕ್ಕಿ ಮೆಣಸಿನ ಬೆಳೆ ಚೆನ್ನಾಗಿ ಬರುತ್ತೆ. ಈಗ ಅಡಿಕೆ ಹತ್ರ ಆಯ್ತಂದ್ರೆ ಈ ಅಡಿಕೆ ಸಾಲಿಂದ ಆ ಅಡಿಕೆ ಸಾಲಿಗೆ 34 ಅಡಿ ಗ್ಯಾಪ್ ಇರೋದ್ರಿಂದ ಈ ಅಡಿಕೆ ಸಾಲಿಗೆ ಈ ಕಡೆ ಗ್ಯಾಪ್, ಆ ಅಡಿಕೆ ಸಾಲಿಗೆ ಈ ಕಡೆ ಗ್ಯಾಪ್. ಹಿಂಗ್ ಗಾಳಿ ಬೆಳಕು ಅದಕ್ಕೆ ಸಿಕ್ಕೋದ್ರಿಂದ ಬೆಳೆ ಬರ್ಲಿಕ್ಕೆ ತೊಂದರೆ ಇಲ್ಲ. ಮೆಣಸಿಗೆ ಗಾಳಿ ಬೆಳಕು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಲ್ಲಿಂದಲೂ. ಈ ತರ 2 ಸಾಲ ಒಂದೇ ಕಡೆ ಹಾಕೊಂಡಾಗ 10x12 ಮಾಡಿದಾಗ ಇದರಲ್ಲಿ ಗಿಡದ ಸಂಖ್ಯೆ ಸ್ವಲ್ಪ ಕಡಿಮೆ ಬರುತ್ತೆ, 182 ಬರುತ್ತೆ. ಆದ್ರೆ ಗಿಡದ ಸಂಖ್ಯೆ ಕಡಿಮೆ ಬಂದ್ರು ಮೆಣಸು ಇಳುವರಿ ತೆಗಿಲಿಕ್ಕೆ ಏನು ತೊಂದರೆ ಇಲ್ಲ. ಆಮೇಲೆ ಮಧ್ಯದಲ್ಲಿ 6 ಸಾಲ್ ಕಾಫಿ ಇದೆ ನೋಡಿ. ಇದು ಏನು 32 ಅಡಿ ಗ್ಯಾಪ್ ಅಲ್ಲಿ ಈ ಸಿಲ್ವರ್ ಸಾಲ್ ಬಿಟ್ಟು 6 ಸಾಲ್ ಕಾಫಿ, 1 2 3 4 5 6. ಅಲ್ಲಿ ನಮ್ಮ ಸಾಗರದಲ್ಲಿ 3 ಸಾಲ್ ಇದೆ, ಇದು 6 ಸಾಲ್ ಇದೆ. 6 ಸಾಲ. ಇದು ಗಿಡದಿಂದ ಗಿಡಕ್ಕೆ ಎಷ್ಟು, ಸಾಲಿಂದ ಸಾಲಿಗೆ ಎಷ್ಟು? ಇದು ಗಿಡದಿಂದ ಗಿಡಕ್ಕೆ 6, ಸಾಲಿಂದ ಸಾಲಿಗೆ 5.5. ಅದರಂತೆ ಹಾಕಿ ಮಾಡಿರೋದು 6 ಸಾಲು. ಇದು ಕೂಡ 1200 ಗಿಡ ಎಕರೆಗೆ ಕುತ್ಕೊಳ್ತದೆ. 182 ಮೆಣಸಿನ ಬಳ್ಳಿ. ಇದು ಅರಬಿಕಾ ಕಾವೇರಿ ಅಂತ ಹೇಳಿ, ಅಲ್ಲ ಚಂದ್ರಗಿರಿ. ಹೌದು, ಅರಬಿಕಾ ಚಂದ್ರಗಿರಿ. ಅದು
ಹೀಗೆ ಇದು ಆ ಅಡಿಕೆ ಮರ ಹತ್ರ ಆದ್ರೆ ಈ ಕಡೆ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ ಇದು, ಈ ಗ್ಯಾಪ್ ಇಲ್ಲಿ ಅಡಿಕೆ ಬರೋದೇ ಇಲ್ಲ. ಸಿಲ್ವರ್ ಮರ ಮೇಲ್ ಹೋಗ್ಬಿಡುತ್ತೆ. ಈ ಗ್ಯಾಪ್ ತಗೊಂಡು ಅದು ಬೆಳೆ ಬರ್ಲಿಕ್ಕೆ ನೋಡಿ, ಇದು ಕೇವಲ 4 ವರ್ಷ ಆಯ್ತು ಅಷ್ಟೇ ಅಡಿಕೆ ಬೆಳೆ ಶುರು ಆಗಿದೆ. ಎಲ್ಲದ್ರಾಗ ಇಲ್ಲದೆ ಸ್ವಲ್ಪ ಬಂದಿದೆ. ಈ ಕಡೆ ಇದಕ್ಕೆ ಗ್ಯಾಪ್ ಗಾಳಿ ಬೆಳಕು, ಅದು ಆ ಕಡೆ ಗಾಳಿ ಬೆಳಕು. ಇದನ್ನೇ ಇನ್ನು ಕೆಲವರು ಈಗ ಮಾಡ್ತಾ ಇದ್ವಿ. 8 ಅಡಿಗೆ 8 ಅಡಿಗೆ ಇಟ್ಕೊಂಡು ರೋಬಸ್ಟ್ ಹಾಕೋದಾದ್ರೆ ಈ ಗ್ಯಾಪ್ ಅನ್ನ 6 ಏನ್ ಅಡಿಕೆ ಇದೆ ಇದು 8 × 8 ಇಟ್ಕೊಂಡು ಇಲ್ಲಿ 11 ಅಡಿ ಬಿಟ್ಟು ಸಿಲ್ವರ್, ಅದ್ರ ಪಕ್ಕದಲ್ಲೇ 10 ಅಡಿ ಬಿಟ್ಟು ಮತ್ತೆ 10 × 12 ಸಿಲ್ವರ್ ಹೋಗೋದು. ಈ 3 ಸಾಲ ಅರಬಿಕಾ ಏನಿದೆ ಇದನ್ನ ಅಲ್ಲ 6 ಸಾಲ ಅರಬಿಕಾ ಈಗ ಮಧ್ಯದಲ್ಲಿ ಏನಿದೆ ಇದನ್ನ 3 ಸಾಲ ರೋಬಸ್ಟಕ್ಕೆ ಮಾಡೋದು. ರೋಬಸ್ಟಕ್ಕೆ 3 ಸಾಲ ಮಾಡೋದಾದ್ರೆ ಹೇಗೆ ಅಂದ್ರೆ ಈ ಅಡಿಕೆ ಮರದ ಪಕ್ಕದಲ್ಲಿ 5 ಅಡಿ ಬಿಟ್ಟು ಈ ಕಡೆ ಒಂದು ಸಾಲು 8 ಅಡಿಗೆ ಹೋಗೋದು. ಆಮೇಲೆ ಮತ್ತೆ 2ನೇ ಸಾಲ ಈ ಸಿಲ್ವರ್ ಮಧ್ಯ ಬರುತ್ತೆ, ಅಲ್ಲಿಗೆ 11 ಅಡಿ ಗ್ಯಾಪ್ ಸಿಗ್ತದೆ ನಿಮಗೆ. 11 × 8 ರೋಬಸ್ಟ ಹೋಗೋದು. ಅವಾಗ ಇಲ್ಲಿಂದ ಮತ್ತೆ 11 ಅಡಿ ಬಿಟ್ಟು ಇಲ್ಲಿ ಈ ಕಡೆ ಅಡಿಕೆ ಬದಿಗೂ 5 ಅಡಿ ಉಳಿತದೆ. ಇಲ್ಲಿ 11 × 8 11 × 8 ರೋಬಸ್ಟ ಹಾಕಿದಾಗ ನಿಮ್ಗೆ 400-407 ರೋಬಸ್ಟ ಗಿಡ ಕೂತ್ಕೊಳ್ತದೆ. ಅಡಿಕೆ ನೀವು 8 × 6 ಹಾಕಿದ್ರೆ 363, 8 × 7 ಹಾಕ್ಬೋದು 310, 8 × 8 ಹಾಕ್ಬೋದು. 8ಕ್ಕಿಂತ ಜಾಸ್ತಿ ಬೇಡ. ಆವಾಗ್ಲೂ ನಿಮಗೆ 270 ಗಿಡ ಅಡಿಕೆ ಬರ್ತದೆ. ಅಂದ್ರೆ 1 ಎಕರೆಯಲ್ಲಿ ಅರ್ಧ ಎಕರೆ ಅಡಿಕೆ ತೋಟ ಬಂದ್ಬಿಡುತ್ತೆ. ಆಮೇಲೆ 1 ಎಕರೆ ಅಷ್ಟೇ ಸಾಮಾನ್ಯ ಹೆಚ್ಚು ಕಡಿಮೆ ರೋಬಸ್ಟ ಬರುತ್ತೆ. ಅದರಲ್ಲಿ ರೋಬಸ್ಟಕ್ಕೆ ಮತ್ತೊಂದು ಫೆಸಿಲಿಟಿ ಏನ್ ಸಿಗ್ತದೆ ಅಂದ್ರೆ ಈ ಮಧ್ಯ ಒಂದು ಸಾಲಿಗೆ ಬಿಟ್ಟು ಇದು ಮಧ್ಯ ಸಾಲ 11, ನೆಕ್ಸ್ಟ್ 18 ಅಡಿ ಗ್ಯಾಪ್ ಸಿಗ್ತದೆ ನಿಮಗೆ. ಹೆಂಗೆ ಅನ್ಬಹುದು, ಅಡಿಕೆ ಪಕ್ಕದಲ್ಲಿ 5 ಅಡಿ ಬಿಟ್ಟಿರ್ತೀರಾ, ಅಡಿಕೆ 8 ಅಡಿಗೆ ಇಟ್ಟಿದ್ದೀರಾ, 8 × 5 13, ಮತ್ತೆ ಅಡಿಕೆ ಪಕ್ಕದಲ್ಲಿ 5 ಅಡಿ ಬಿಡ್ತೀರಾ, 13 × 18. ಆವಾಗ ಒಂದು ಅಡಿಕೆ ರೋಬಸ್ಟ ಸಾಲಿಗೆ ಮಧ್ಯ ಒಂದು ಸಾಲು ಬಿಟ್ಟು ಆ ಕಡೆ ಈ ಕಡೆ 2 ಸಾಲಿಗೂ 18 ಅಡಿ ಗ್ಯಾಪ್ ಸಿಕ್ಕೋದ್ರಿಂದ ರೋಬಸ್ಟ ಇಳುವರಿ ನೀವು ಏನು ಈಗ 9 × 9 300 ಅಲ್ಲ 538, 10 × 10 440 ಹಾಕ್ತೀರಾ ಅಷ್ಟೇ. ಇದು 400 ಗಿಡ ಬಂದ್ರು ಇದು ಜಾಗ ಪೇಸ್ ಜಾಸ್ತಿ ತಗೊಳ್ತದೆ. ಯಾಕೆಂದ್ರೆ 11 × 8 ಆದ್ರೆ 88 ಅಡಿ ಆಯ್ತು. ಅದೇ 9 × 9 ಹಾಕಿದ್ರೆ 81 ಅಡಿ ಆಯ್ತು. ಈ 9 ಅಡಿಯಿಂದಲೂ 88 ಅಡಿ, 7 ಚದರ ಅಡಿ ಜಾಗನೂ ಗಿಡಕ್ಕೆ ಸಿಗ್ತದೆ. ಹಾಗಾಗಿ ನೀವು ಏನು 538 ಗಿಡ ಅಥವಾ 540 ಗಿಡ ಅಥವಾ 10 ಪೇಸ್ 10 ಕೊಟ್ಟು 440 ಗಿಡ ಬೆಳಿತೀರಿ, ಅದೇ ಅಷ್ಟು ರೋಬಸ್ಟ ಬೆಳಿಬಹುದು ನನ್ನ ಅಂದಾಜಿನಲ್ಲಿ. ಈಗ ಮುಂದೆ ಕೆಲವರು ರೋಬಸ್ಟಕ್ಕೂ ಈ ರೀತಿ ಮಾಡಿ ಗಿಡ ಹಾಕ್ತಾ ಇದ್ದಾರೆ. ಇದು 2ನೇ ತರದ್ದು. ಈ ತರ ಈಗ ನಮ್ದು ಸಾಗರದ್ದು 1ನೇ ತರದ್ದು, ಇದು 2ನೇ ಹೆಜ್ಜೆ. ಅದರಲ್ಲಿ ಏನು ಸುಧಾರಣೆ ಮಾಡಬಹುದು ಅಂತ ನೋಡಿ ಇದು ಮಾಡಿರೋದು. ಓಕೆ, ನಮ್ಮ ನೂರ್ ಸಾರೇ ಒಂದು ಸೈಂಟಿಸ್ಟ್ ಅಂತ ಹೇಳ್ಬೋದು, ಅಗ್ರಿಕಲ್ಚರ್ ಫಾರ್ಮರೇ ಒಂದು ಸೈಂಟಿಸ್ಟ್ ಅಂತ ಹೇಳ್ಬೋದು. ಮೊಹಮ್ಮದ್ ಅಮಾನುಲ್ಲಾ ಸಾರು ಇವರೊಂದು 30 ವರ್ಷದ ಅನುಭವನ ಇವರು ಸ್ನೇಹಿತರುಗಳಿಗೆ ಮಾಡಿ ತೋರಿಸ್ತಾ ಇದ್ದಾರೆ. ನಾವು ಸುಮ್ಮನೆ ಒಂದು ಥಿಯರಿ ಅಲ್ಲ, ಸುಮ್ಮನೆ ಒಂದು ನಮ್ಮ ತಂದೆ ತಾಯಿದರೆಲ್ಲ ಬಂದು ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಹೊರತು ಯಾರಿಗೂ ಅಗ್ರಿಕಲ್ಚರ್ ಇಲ್ಲ. ಈ ಥರ ಮೊಹಮ್ಮದ್ ಅಮಾನುಲ್ಲಾ ಸರ್ ಈ ಥರವ್ರನ್ನ ಸಾಧಕರ ಹತ್ರ ಬಂದು ಕಲ್ತಿ ನಾವು ಈ ಥರ ಒಂದು ಮಾಡಿ ಹೇಳ್ತಾರೆ. ನಿಮ್ಗೆ ಏನೇ ಒಂದು ಮನೆ ಕಟ್ಬೇಕಾದ್ರೆ ಹೆಂಗೆ ಇಂಜಿನಿಯರ್ ಥರ ಸ್ಕೆಚ್ ಹಾಕ್ಸ್ಕೊತೀರಾ, ಇಂಜಿನಿಯರ್ ಹತ್ರ ಹೋಗಿ ಇದ್ರ ಹತ್ರ ಹೋಗಿ ಈ ಥರ ಒಂದು ಫಾರ್ಮರ್ ಸಾಧಕರ ಹತ್ರ ಬಂದು ಇವ್ರ ಅನುಭವ 30 ವರ್ಷ ಬೇರೆ ಸ್ಟೇಟಲ್ಲಿ ಮಾಡಿರೋ ಅನುಭವನ ಇಲ್ಲಿ ಇವ್ರ ಸ್ನೇಹಿತರುಗಳಿಗೆ ಪ್ರಯೋಗ ಮಾಡ್ತಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಈ ಥರ ಇನ್ನೊಂದ್ಸಲ ಒಂದು ಸ್ವಲ್ಪ ಮೆಥಡಾಗಿ ನೀಟಾಗಿ ಹೇಳಿಸ್ಕೊಡ್ತೀನಿ 2 ನಿಮಿಷದಲ್ಲಿ. ಸರ್, ನಮ್ಮ ರೈತರಿಗೆ ಒಂದು ಸಿಂಪಲ್ ಆಗಿ ಹೇಳೋಣ, ಇದು ಅಡಿಕೆ ತೋಟ ಅಲ್ಲ ಆದರೂ ಅಡಿಕೆ ತೋಟ, ಇದು ಕಾಫಿ ತೋಟ ಅಲ್ಲ ಆದ್ರೆ ಕಾಫಿ ತೋಟ, ಪೆಪ್ಪರ್ ಅಲ್ಲ ಇದು ಆದ್ರೂ ಪೆಪ್ಪರ್ ತೋಟ. ಈ 3 ಥರ ಇದೆ. ಈಗ ಸಿಂಪಲ್ ಆಗಿ ಹೇಳ್ಕೊಟ್ಬಿಡೋಣ ಸರ್. ಈಗ ಅಡಿಕೆ ಓಕೆನಾ, ಇಲ್ಲಿ ಅಡಿಕೆ ತೋಟ ಬಂದ್ರೆ ಇದು ಲೈನ್ ನೋಡಿದ್ರೆ ಒಂದು ಖುಷಿ ಆಗುತ್ತೆ. ಅಲ್ಲಿಂದ ಇಲ್ಲಿ ನಡ್ಕೊಬಿಟ್ಟು ಬಂದ್ರೆ ಆಮೇಲೆ ಇದಕ್ಕೆ ಈಗ ನಮ್ಗೆ ಈಗ ಇದು ಗಿಡದಿಂದ ಗಿಡಕ್ಕೆ ಎಷ್ಟಿದೆ? ಇದು 6 × 6 ಇದೆ. 6 ಇದೆ. ಸಾಲಿಂದ ಸಾಲಿಗೂ 6, ಗಿಡದಿಂದ ಗಿಡಕ್ಕೂ 6. ಒಂದ್ ಸ್ವಲ್ಪ ಹಿಂದೆ ಕೇಳ್ಕೊಂಡಿರ ಜಿಗ್ಜಾಗ್. ಹೌದು 3 ಅಡಿ ಮುಂದೆ ಹೋದ್ರೆ ಅದೇ ಜಿಗ್ಜಾಗ್. ಮತ್ತೆ ಈಗ ಈ ಅಡಿಕೆ ಸಾಲಿಂದ ನೆಕ್ಸ್ಟ್ ಅಡಿಕೆ ಸಾಲಿಗೆ 38 ಅಡಿ ಗ್ಯಾಪ್ ಕೊಟ್ಟಿದ್ರ. 34 ಅಡಿ ಗ್ಯಾಪ್. 34 ಅಡಿ ಗ್ಯಾಪ್. ಗಿಡದಿಂದ ಗಿಡಕ್ಕೆ 6 ಅಡಿ, ಸಾಲಿಂದ ಸಾಲಕ್ಕೆ 6 ಅಡಿ. ಮಧ್ಯದಲ್ಲಿ ಒಂದ್ ಸ್ವಲ್ಪ ನೀರ್ ನಿಲ್ಲಕ್ಕೆ ಒಂದು ಗುಂಡಿ ಹೊಡೆದಿದ್ರ. ನೀರ್ ನಿಲ್ಲಕ್ಕಲ್ಲ, ಬಸ್ತು ಹೋಗಕ್ಕೆ ಬಸಿ ಕಾಲುವೆ. ಜಾಸ್ತಿ ನೀರ್ ಬೇಡ ಇದಕ್ಕೆ, ನೀರ್ ಎಷ್ಟು ಬೇಕು ಅಷ್ಟೇ ಬೇಕು ಅದಕ್ಕೆ. ನೀರ್ ಕೊಡುವಷ್ಟು ಕೊಡೋದು, ಹೆಚ್ಚಾಗಿದ್ದು ಬಸ್ ಹೋಗ್ಬೇಕು. ಬಸಿ ಕಾಲುವೆ ಅಂತ ಹೇಳ್ತಾರೆ. ಶೀತ ಆಗಬಾರ್ದು, ಶೀತ ಆಗದಾಗೆ ಬಸಿ ಕಾಲುವೆ. ಓಕೆ, ಗಿಡದಿಂದ ಗಿಡಕ್ಕೆ 6 ಅಡಿ, ಸಾಲಿಂದ ಸಾಲಿಗೆ 6 ಅಡಿ. ಮತ್ತೆ ಈ ಸಾಲ್ ಮತ್ತೆ ಇದೇ ತರ ಸಾಲ್ ಬೇಕಾದ್ರೆ 38 ಅಡಿ ಗ್ಯಾಪ್ ಕೊಟ್ಟಿದ್ರ. 34 ಅಡಿ ಗ್ಯಾಪ್ ಕೊಟ್ಟಿದ್ರ. ಮಧ್ಯಕ್ಕೆ ಏನ್ ಮಾಡಿದ್ರ 6 ಅಡಿ 6 ಅಡಿಗೆ ಕಾಫಿ ಗಿಡ ನೆಡ್ಕಂತ ಹೋಗಿದ್ರ. 6 ಅಡಿ 6 ಅಡಿಗೆ ಎಷ್ಟು ಸಾಲ್ ಬಂದಿದೆ? 35 ಸಾಲ್ ಬಂದಿದೆ. 6 ಸಾಲ್ ಬಂದಿದ್ಯಾ? ಈಗ 6 ಅಡಿಗೆ 5 ಸಾಲ್ ಬಂದಿದೆ. ಇದನ್ನ
6x5 ಮಾಡಿ 1200 ಗಿಡ ಕೂರಿಸಿ. 6x5 ಮಾಡಿ 1200 ಗಿಡ ಕೊಡ್ಸಿದ್ರ. ಇದು ಬಂದು 6x5 ಸಾಲ. ಮಧ್ಯಕ್ಕೆ ಸಿಲ್ವರ್ ಮರಕ್ಕೆ ಎಷ್ಟು ಗ್ಯಾಪ್ ಕೊಟ್ಟಿದ್ರ ಇದಕ್ಕೆ? ಅಡಿಕೆ ಬದಿಯಿಂದ 12 ಅಡಿ ಗ್ಯಾಪ್. ಒಂದಕ್ಕೆ 12 ಅಡಿ, ಇನ್ನೊಂದು ಜಿಗ್ಮಾದರಲ್ಲಿ ಇನ್ನೊಂದಕ್ಕೆ 10 ಅಡಿ. ಮತ್ತೆ ಇದು ಸಿಲ್ವರ್ ಮರದಿಂದ ಸಿಲ್ವರ್ ಮರ ಎಷ್ಟು ಇಟ್ಟೆ ಸರ್? 12 ಅಡಿ. ಇದು ಅದು 10 ಅಡಿನಾ? 10 ಅಡಿ, ಸಾಲಿಂದ ಸಾಲಿಗೆ 10 ಅಡಿ, ಗಿಡದಿಂದ ಗಿಡಕ್ಕೆ 12 ಅಡಿ. ಜಿಗ್ಜಾಗ್ ಮಾದರಿ ಅದುವೆ. ಓಕೆ, ಕೂಡ ಸಿಲ್ವರ್ ಕೂಡ ಜಿಗ್ಜಾಗ್. ಓಕೆ, ಒಂದು ಗಾಳಿ ಬೆಳಕು ಬರ್ಲಿ ಅಂತ. ಗಾಳಿ ಬೆಳಕು ಚೆನ್ನಾಗಿ ಬರ್ಲಿ. ಓಕೆ, ಮತ್ತೆ ಮೊಹಮ್ಮದ್ ಅಮಾನುಲ್ಲಾ ಸರ್ ಹತ್ರ ಒಂದು ಟ್ರಾವೆಲ್ ಮಾಡ್ತಾ ಇರೋಣ. ಇದು ಬಂದು ಅಡಿಕೆ ತೋಟ, ಆದ್ರೂ ಅಡಿಕೆ ತೋಟ ಅಲ್ಲ, ಕಾಫಿ ತೋಟ. ಇದು ಕಾಫಿ ಎಲ್ಲಾ ತರದೊಂದು ಮಿಕ್ಸ್ ಅಂತ ಹೇಳ್ಬೋದು. ಅವ್ರ ತರ ಜರ್ನಿ ಮಾಡೋಣ ಖುಷಿ ಆಗುತ್ತೆ. ಯಾರಿಗೆ ಹೋದ್ರೆ ಒಂದು ಪ್ರಾಪರ್ ಸ್ಕೆಚ್ ಹಾಕ್ಸ್ಕೊಳ್ಳಿ ಯಾವ ತರ ನೀಡೋದು. ನಿಮ್ಗೆ ಗಿಡನು ಬೆಳಕು ಕೇಳುತ್ತೆ, ನೀರು ಕೇಳುತ್ತೆ, ಗೊಬ್ಬರ ಕೇಳುತ್ತೆ, ಎಲ್ಲಾನು ಕೇಳುತ್ತೆ. ಅದ್ರ ಪ್ರಾಪರ್ ಮೆಥಡ್. ಈಗ ನೀವು ಏಕ ಬೆಳೆ ಹೋಗೋಕ್ಕಿಂತ ಈ ತರ ತುಂಬಾ ಬೆಳೆಗೆ ಹೋದ್ರೆ ಒಂದಾದ್ರೆ ಒಂದು ಲಾಸ್ ಇರುತ್ತೆ. ನಿಮಗೆ ಪೆಪ್ಪರ್ ಲಾಸ್ ಆದ್ರೆ ಕಾಫಿ ಇರುತ್ತೆ, ಕಾಫಿ ಲಾಸ್ ಆದ್ರೂ ಅಡಿಕೆ ಇರುತ್ತೆ, ಅಡಿಕೆ ಲಾಸ್ ಆದ್ರೆ ಅಟ್ಲೀಸ್ಟ್ ಸಿಲ್ವರ್ ಮರ ಇರುತ್ತೆ. ಯಾವ್ದಾದ್ರು ಒಂದು ಇನ್ಕಮ್ ಮಾಡೋದು. ಅವ್ರ ಹತ್ರ ಒಂದು ಜರ್ನಿ ಮಾಡೋಣ ಬನ್ನಿ. ಅವ್ರ ತೋಟನ ಸುತ್ತೋಣ. ಒಂದು ಮಾಡೆಲ್ ತೋಟ ಮಾಡಿದ್ದಾರೆ 100 ಸಾವಿರ ಅವ್ರ ಸ್ನೇಹಿತರಿಗೆ. ಬನ್ನಿ ಒಂದು ವಿಸಿಟ್ ಮಾಡೋಣ. ಓಕೆ, ಇವರೈತ್ರಿ ನಮಸ್ಕಾರ. ಇವತ್ತು ನಾವು ಒಂದು ಅಮಾನುಲ್ಲಾ ಸರ್ ಹತ್ರ ಇದೀವಿ, ಮೊಹಮ್ಮದ್ ಅಮಾನುಲ್ಲಾ ಖಾನ್ ಸರ್ ಜೊತೆ. ಅವ್ರ ಹತ್ರ ಒಂದು ಜರ್ನಿ ಮಾಡೋಣ, ಅವ್ರ ಲೈಫ್ ಹಿಸ್ಟ್ರಿ ಕೇಳೋಣ. ಇವತ್ತು ಯಾವುದೇ ಒಂದು ಕಾಫಿ ಅಂದ್ರೆ ಗೊತ್ತು, ಚಿಕ್ಕಮಂಗ್ಳೂರು, ಮಡಿಕೇರಿ ಫೇಮಸ್. ಆದರೆ ಸಾಗರ, ಶಿವಮೊಗ್ಗ ಡಿಸ್ಟಿಕ್ ಸಾಗರದಲ್ಲಿ ಇದ್ದೀವಿ. ಒಂದು ಸಿಟಿ ಪಕ್ಕ ಒಂದು ತೋಟ ಮಾಡಿದ್ದಾರೆ. ಕೇಳೋಣ ಇವ್ರದ್ದು ಬಗ್ಗೆ. ಇವ್ರ ಬಗ್ಗೆ ಫಸ್ಟ್ ಒಂದು ಲೈಫ್ ಹಿಸ್ಟ್ರಿ ಇಂಟ್ರೊಡ್ಯೂಸ್ ಮಾಡೋಣ. ಸರ್ ನಮಸ್ತೆ. ಯಾಕೆಂದ್ರೆ ನೀವು ಒಂದು 30 ವರ್ಷ ಕೂಲಿ ಕೆಲಸ ಮಾಡಿ ಆಮೇಲೆ ಒಂದು ಲೀಸಿಗೆ ತಗೊಂಡು ನಿಮ್ದೇ ಒಂದು 40 ಎಕರೆ ತೋಟ ಮಾಡಿದ್ರೆ ಒಂದು ಇನ್ಸ್ಪಿರೇಷನ್ ಅನ್ಬೋದು ಯೂತ್ಗೆ. ಸುಮ್ಮನೆ ಕೃಷಿ ಕೆಲಸ ಲಾಸು ಅಂತಾರೆ. ನೀವು ಕೂಲಿ ಕೆಲಸದಿಂದ ಸ್ಟಾರ್ಟ್ ಮಾಡಿ ತೋಟ ಮಾಡಿದ್ರೆ, ತೋಟ ಇದ್ದವ್ರು ಕೃಷಿ ಕೆಲಸ ಲಾಸು ಅಂತಾರೆ. ಹಾಗೆ ನಿಮ್ ಅನುಭವ ಹಂಚ್ಕೊಳ್ಳೋಣ. ಫಸ್ಟ್ ನಿಮ್ ಬಗ್ಗೆ ಒಂದು ಲೈಫ್ ಹಿಸ್ಟ್ರಿ ಹೇಳ್ತೀರಾ? ನಿಮ್ದು ಹುಟ್ಟಿದ್ದು, ಬೆಳೆದಿದ್ದು, ಏನೆಲ್ಲ ಮಾಡಿದ್ರಿ ಅಂತ. ಸರ್, ನಾನು ಚನ್ನಗಿರಿ ತಾಲೂಕ್ ಕರೆಕಟ್ಟೆಯಲ್ಲಿ ಹುಟ್ಟೂರು ನಂದು. ಅದು ಈಗ ದಾವಣಗೆರೆ ಜಿಲ್ಲೆ, ಮೊದಲು ಶಿವಮೊಗ್ಗ ಜಿಲ್ಲೆನೇ ಆಗಿತ್ತು. ನಮಗೆ ಹೊಟ್ಟೆಪಾಡಿಗಾಗಿ 1965-66, ನಾನು 56ರಲ್ಲಿ ನಾನು ಜನ್ಮ ಬರ್ತ್ಡೇ ಆಗಿದ್ದು. 65-66ರಲ್ಲಿ 9 ವರ್ಷ ತುಂಬಿ 10ನೇ ವರ್ಷದಲ್ಲಿ ಹೊಟ್ಟೆಪಾಡಿಗಾಗಿ ನಮ್ಮ ತಂದೆಯವರು ಕೂಲಿ ಕೆಲಸಕ್ಕೆ ಕಾಪಿ ಎಸ್ಟೇಟಿಗೆ ಹೋಗ್ತಾರೆ. ಅಲ್ಲಿ 65-66ರಿಂದ ಸಾಮಾನ್ಯ 95ರವರೆಗೂ ಒಂದು 30 ವರ್ಷ ಕೂಲಿ ಕಾರ್ಮಿಕನಾಗಿ ನಾನು ಕೆಲಸ ಮಾಡಿದ್ದೀನಿ. ಕೂಲಿ ಕಾರ್ಮಿಕನ ಕೆಲಸ ಅಲ್ಲಿ ಮಾಡಿ ಆ ಅನುಭವ ತಗೊಂಡು ಅಲ್ಲಿಂದು ಸಾಮಾನ್ಯಕ್ಕೆ ಬಂದು ಇಲ್ಲಿ ನಾನು 95ರಲ್ಲಿ ಅಬ್ದುಲ್ ರೌಫ್ ಎ ಶೇಖ್ ಬನವಾಸಿ, ಉತ್ತರ ಕರ್ನಾಟಕ, ಅವ್ರ ಮನೆಗೆ ಕೆಲ್ಸಕ್ಕೆ ಬಂದೆ. 95ರಿಂದ 98ರವರೆಗೆ ಅವ್ರ ಸಲಹೆ ಸಹಕಾರ, ಅವ್ರ ಗೈಡೆನ್ಸ್ ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಅವ್ರು 98ರಲ್ಲಿ ನಾನು ಅವ್ರಿಗೆ ಕೇಳಿದೆ, ನಾವು ಬಂದು ಇಲ್ಲಿ ಫ್ಯಾಮಿಲಿ ಸಹಿತ ಜೀವನ ಮಾಡ್ಬೋದಾ ಅಂತ. ನಿಮಗೆ ನೋಡಿದ್ರೆ ಮಾಡ್ಬೋದು ಅಂತ ಕಾಣ್ತದೆ ಅಂತ ಹೇಳಿದ್ರು. 98ರಲ್ಲಿ ನಾನು ಫ್ಯಾಮಿಲಿ ಕರ್ಕೊಂಡು ಬನವಾಸಿಗೆ ವಾಸ ಬಂದೆ. ಬನವಾಸಿಗೆ ವಾಸ ಬಂದ ಮೇಲೆ ಅಲ್ಲಿಂದ ಅವರು ಲೀಸಿಗೆ ಸೊರಬ ತಾಲೂಕು, ಕಾತೊಳ್ಳಿ, ಬೆನ್ನೂರು, ಬೊಮ್ಮನಹಳ್ಳಿ, ಈಗ ಒಂದು 20 ಎಕರೆ ಲೀಸಿನ ಜಮೀನ್ ಮಾಡಿಕೊಟ್ರು. ಆ ಲೀಸಿನ ಜಮೀನಲ್ಲಿ ಅನಾನಸ್, ಅವರ ಗೈಡೆನ್ಸ್ ಅಲ್ಲಿ ಅನಾನಸ್ ಬೆಳೀತಾ ಅದ್ ಕ್ರಮೇಣ 30, 40, 50 ಎಕರೆ, 100 ಎಕರೆವರೆಗೂ ಲೀಸಿನ ಜಮೀನು ಮಾಡ್ತಾ ಹೋದೆ. ಅದರಲ್ಲಿ ಪೈನಾಪಲ್ ಅಲ್ಲಿ ಬಂದ ಲಾಭ ಆದಾಯದಲ್ಲಿ ನಾನು 2004ರಲ್ಲಿ ಜಮೀನು 23 ಎಕರೆ ಇಲ್ಲಿ ಸಾಗರದಲ್ಲಿ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿ ಇದರಲ್ಲೂ ಕೂಡ 23 ಎಕರೆಯಲ್ಲೂ ಪೈನಾಪಲ್ 2 ಸಲ ಪೈನಾಪಲ್ ಬೆಳೆದೆ. ಆಮೇಲೆ ಸ್ವಲ್ಪ ನೀರು ಜಾಸ್ತಿ ಸಿಕ್ಕಿದ ಮೇಲೆ ದೀರ್ಘಾವಧಿ ಬೆಳೆ ಹೋಗ್ಬೇಕು, ದೀರ್ಘಾವಧಿ ಬೆಳೆ ಏನ್ ಮಾಡ್ಬೇಕು ಅಂತ ಅಂದಾಜು ಮಾಡಿದಾಗ ನನಗೆ ನನ್ನ ಲೈಫಲ್ಲಿ ಬಂದಂತ ಅನುಭವ 1977ರಲ್ಲಿ ಅಡಿಕೆ ತೋಟ ಇದ್ದವರ ಮನೆಗೆ ಕೆಲಸ ಕೇಳಲಿಕ್ಕೆ ಹೋಗಿದ್ದೆ ನಾನು. ಆವಾಗ ಅವ್ರು ಹೇಳಿದ್ರು, ಅಡಿಕೆಗೆ ಏನು ರೈಟ್ ಇಲ್ಲಪ್ಪ, ಅಕ್ಕಿ ರೈಟು ಅಡಿಕೆ ರೈಟು ಒಂದೇ ಆಗಿದೆ, ಕೆಲಸ ಮಾಡ್ಸಕ್ಕೆ ಸಾಧ್ಯ ಇಲ್ಲ ಅಂತ. ಆ ಟೈಮಲ್ಲಿ ಸಾಮಾನ್ಯ ಈ ತರೀಕೆರೆ, ಹೊಸನಗರ, ಚಿತ್ರದುರ್ಗ ಕಡೆ ಸ್ವಲ್ಪ ಕೆಲವು ಇದ್ದವು ಅಡಿಕೆ ತೋಟ ಎಲ್ಲ ತೆಗೆದು ಅಡಿಕೆಯಲ್ಲಿ ಏನು ಸುಖ ಇಲ್ಲ ಅಂತ ಹೇಳಿ ಅಡಿಕೆ ತೋಟ ಕಡ್ದು ಗದ್ದೆ, ತೆಂಗು ಹೀಗೆಲ್ಲ ನಟ್ಕೊಂಡಿದ್ದು ಅನುಭವದಲ್ಲಿ ಇತ್ತು ಅಷ್ಟೇ. 72ರಲ್ಲಿ ನಾನು ಕೆಲಸ ಕೇಳಿದಾಗ ಅವ್ರೇನ್ ರೈಟ್ ಇಲ್ಲ ಅಂದ್ರು. ಆ ತಲೆಯಲ್ಲೋ ಒಂದ್ ಕಡೆ ಎಲ್ಲೋ ಮೆಮೊರಿ ಆಗಿ ಕೂತಿತ್ತು. ಆದ್ರೆ ನಾವು ಕೂಲಿ ಮಾಡೋರು ಆವಾಗ ನಮಗೆ ಅವಶ್ಯಕತೆ ಅದರದ್ದು ಬಿದ್ದಿರ್ಲಿಲ್ಲ. ಆಮೇಲೆ 2001ರಲ್ಲಿ
ಕಾಫಿ ಎಸ್ಟೇಟ್ನವ್ರದ್ದು ಬಹಳ ಚೆನ್ನಾಗಿ ನಡೀತಿತ್ತು. ರೈಟು ಕೆಲಸಕ್ಕೆ ಕೂಲಿ ಜನ ಎಲ್ಲ ಕೆಲಸ ಮಾಡಿಸ್ತಿದ್ರು. ಬೇಕಾದ ಕಾಫಿ ತೋಟದಲ್ಲಿ ಆದಾಯ ಬರ್ತಿತ್ತು. 2001ರಲ್ಲಿ ಕಾಫಿ ರೈಟ್ ಬಿದ್ದು ಹೋಗಿದ್ದು ಈಗ 2020 ಆದ್ರೂ ಕೂಡ ಕಾಫಿ ರೈಟ್ ಸುಧಾರಿಸ್ಕೊಂಡಿಲ್ಲ. ಈ ಕಾಫಿಯಲ್ಲಿ ಜೀವನ ಮಾಡೋದು ಅತ್ಯಂತ ಎಷ್ಟೇ 1,000 ಎಕರೆ ಇದ್ರೂ ಜೀವನ ಮಾಡೋದೇ ಕಷ್ಟ ಆಗಿದೆ. ಆ ತರದಲ್ಲಿ ನಡೀತಾ ಇದೆ ಕಾಫಿ ತೋಟ. ಹಾಗಾದ್ರಿಂದ ಈ 2004ರಲ್ಲಿ ನಾನು ಪರ್ಚೇಸ್ ಮಾಡಿ ಇದನ್ನ ಏನು ಪೈನಾಪಲ್ ಬೆಳೆದು ಇನ್ನು ದೀರ್ಘಾವಧಿ ಬೆಳೆಗೆ ಹೋಗ್ಬೇಕು ಅಂತ ಆದಾಗ 2010-11ರಲ್ಲಿ ದೀರ್ಘಾವಧಿ ಬೆಳೆಗೆ ಹೋಗ್ಬೇಕಾಗಿ ಬಂದಾಗ ಆವಾಗ ಆಲೋಚನೆ ಮಾಡ್ಲಿಕ್ಕೆ ಆವಾಗ ಹಿಂದಿಂದೆಲ್ಲ ನೆನಪು ಬರ್ಲಿಕ್ಕೆ ಶುರುವಾಯ್ತು. 72ರಲ್ಲಿ ಅಡಿಕೆ ತೋಟ ಈಗಿರುವ ಒಂದು ಕರ್ನಾಟಕದಲ್ಲಿ 2% ಅಡಿಕೆ ತೋಟವೂ ಇರ್ಲಿಲ್ಲ. ದೀರ್ಘಾವಧಿ ಬೆಳೆ ಹೋಗ್ಬೇಕಾದ್ರೆ ಈ ಹಿಂದಿನ ನನ್ನ ಲೈಫ್ ಇದ್ದು ನೆನಪು ಬಂತು. 72ರಲ್ಲಿ ಅಡಿಕೆ ಈಗಿನ 2% ಅಡಿಕೆ ತೋಟ ಇದ್ದದ್ದು ಕೂಡ ಆ ಪರಿಸ್ಥಿತಿಗೆ ಬಂದು ತೋಟ ಕಡಿಯೋ ಪರಿಸ್ಥಿತಿ ಬಂದಿತ್ತು. ಈಗ ಬಹಳ ಅತಿ ಹೆಚ್ಚು, ಈಗ 2% ಅಂದ್ರೆ ಅವಾಗ ಏನೋ 1,000 ಗಟ್ಟಲೆ ಎಕರೆಯಲ್ಲಿ ಕರ್ನಾಟಕದಲ್ಲಿ ಇದ್ದಿರಬಹುದು. ಇವತ್ತಿನ ಡೇಟಲ್ಲಿ ಈಗ ನಾವು ಅಡಿಕೆ ತೋಟ ನೋಡ್ಲಿಕ್ಕೆ ಹೋದ್ರೆ ಕರ್ನಾಟಕದಲ್ಲಿ 6-7 ಲಕ್ಷ ಎಕರೆ ಇರಬಹುದು ಅಂತ ಅಂದಾಜಿಸಲಾಗಿದೆ. ಆದ್ರಿಂದ ಈಗ ನಾವು ಗುಟ್ಕಾ ಬ್ಯಾನ್ ಅನ್ನೋ ಒಂದು ತಲೆ ಮೇಲೆ ಕತ್ತಿ ತೂಗ್ತಾ ಇದೆ. ಯಾವಾಗ ಬ್ಯಾನ್ ಆಗುತ್ತೆ, ಅಡಿಕೆ ಬ್ಯಾನ್ ಆದ್ರೆ ಏನ್ ಗತಿ ಅನ್ನುವ ಒಂದು ಅಡಿಕೆ ಬೆಳೆಗಾರರು ಬಹಳ ಒಂದು ಭಯಭೀತರಾಗಿದ್ದಾರೆ. ಅದರಿಂದ ನಾನು ಈ ದೀರ್ಘಾವಧಿ ಬೆಳೆ ಹೋದಾಗ ಒಂದು ಅಂದಾಜು ಮಾಡಿದೆ. ಒಂದೇ ತರ ಈಗ ಅಡಿಕೆ ತೋಟ ಮಾಡೋರು ಅಡಿಕೆ ತೋಟ ಮಾಡ್ತಾ ಇದ್ದಾರೆ, ಕಾಫಿ ತೋಟ ಮಾಡೋರು ಮಾಡ್ತಾ ಇದ್ದಾರೆ. ನಾವು ಮಿಶ್ರ ಬೆಳೆ ಆಗಿ ಒಂದು ಬೆಳೆಗೆ ಒಂದು ತಾಪತ್ರೆ ಆಗದ ಹಾಗೆ ಎಲ್ಲಾ ಬೆಳೆ ಸರಿ ಬರ್ಬೇಕು. ಅದರಿಂದ ಆದಾಯನು ಹೆಚ್ಚಿಸ್ಕೋಬೇಕು. 1 ಎಕರೆ ಜಮೀನಲ್ಲಿ 1 ಎಕರೆಗಿಂತ ಹೆಚ್ಚಿಗೆ ಬೆಳೆ ಬರಬೇಕು ಅಂತ ಅಂದಾಜು ಮಾಡಿದಾಗ ನನಗೆ ತಲೆಯಲ್ಲಿ ಹೊಳೆದದ್ದೇ ಇದು. 20x6 ಅಡಿಕೆ, ಸಾಲಿಂದ ಸಾಲಿಗೆ 20 ಅಡಿ, ಗಿಡದಿಂದ ಗಿಡಕ್ಕೆ 6 ಎಕರೆಯಲ್ಲಿ 363 ಅಡಿಕೆ ಬಂತು. 20x10 ಸಿಲ್ವರು ಮೆಣಸಿಗೆ ಹಾಕಿದಾಗ 217 ಬಂತು. ಅದು ಅಡಿಕೆಗೆ 8 ಅಡಿ ಪೇಸ್ ಬಿಟ್ಟು 12 ಅಡಿ ಉಳಿದ ಪೇಸಲ್ಲಿ ಸಾಲಿಂದ ಸಾಲಿಗೆ 6, ಗಿಡದಿಂದ ಗಿಡಕ್ಕೆ 5.5 ಅರೇಬಿಕಾ ಇಟ್ಟು ಹಾಕಿದಾಗ 1200 ಗಿಡ ಕಾಫಿ ಬಂತು. ಆವಾಗ ಈ ಅರೇಬಿಕಾ ಗಿಡ 6 ಅಡಿ ಪೇಸ್ ಕೊಟ್ಟು 1200 ಗಿಡ ಹಾಕುವ ಪದ್ಧತಿ ಇದೆ. ಆವಾಗ ನನ್ನ 1 ಎಕರೆಯಲ್ಲಿ 1200 ಗಿಡ ಕಾಫಿ ತೋಟ ಆಯ್ತು. 363 27 ಕುಂಟೆ ಅಂತ ಒಂದು 3/4 ಎಕರೆ, ಅದೇ 1 ಎಕರೆಯಲ್ಲಿ 1/4 ಎಕರೆ ಅಡಿಕೆ ಬಂತು. ಇನ್ನು ಮೆಣಸು, ಬರೀ ಪ್ರತ್ಯೇಕ ಮೆಣಸು ಬೆಳೆಯೋದಾದ್ರೆ ನೀವು 12x12 ಹಾಕದೆ ಅದಕ್ಕಿಂತ ಹತ್ರ ಹಾಕಿದ್ರೆ ಅಷ್ಟು ಪೇಸು ಸರಿ ಆಗುದಿಲ್ಲ. 12x12 ಹಾಕಿದ್ರೆ ನೀವು 300 ಗಿಡ ಬರುತ್ತೆ ಮೆಣಸಿಂದ ಅಷ್ಟೇ. ನಾನು 10x20 ಹಾಕಿದಾಗ 217 ಬಂತು. ಅದು ಸಾಮಾನ್ಯ ಒಂದು ನೀವು ನೋಡ್ಬೋದು ಮೆಣಸು ಎಲ್ಲ ಅತಿ ಉತ್ತಮವಾಗಿ ಬರ್ತಾ ಇದೆ. ಅವಾಗ ನನಗೇನಾಯ್ತು, 1 ಎಕರೆ ಜಾಗದಲ್ಲಿ 3/4 ಎಕರೆ ಅಷ್ಟು ಮೆಣಸು, 3/4 ಎಕರೆ ಅಷ್ಟು ಅಡಿಕೆ, 1 ಎಕರೆ ಅಷ್ಟು ಕಾಫಿ, 2ರಿಂದ 2.5 ಎಕರೆ ಬೆಳೆನೂ ಬೆಳಿಲಿಕ್ಕೆ ಅನುಕೂಲ ಆಯ್ತು. ಆಮೇಲೆ ಒಂದೇ ಬೆಳೆ ಮೇಲೆ ನಿರ್ಧಾರ ಆಗದ ಹಾಗೆ, ಈಗ ಅಕಸ್ಮಾತ್ ಮುಂದೆ ಏನಾದ್ರು ಅಡಿಕೆಗೆ ಏನಾದ್ರು ಗುಟ್ಕಾ ಬ್ಯಾನ್ ಆಗಿ ಈ ತರ ತಾಪತ್ರೆಗಳಾದ್ರೆ ನಾನೇನು ಹೆದರ್ಬೇಕಾಗಿಲ್ಲ. ರೈತರು ಯಾರೇ ಈ ತರ ಮಾಡಿದವ್ರು ಹೆದರ್ಬೇಕಾಗಿಲ್ಲ. ಯಾಕಂದ್ರೆ ಕಾಫಿ ಇದೆ, ಮೆಣಸು ಇದೆ. ಈ ಕಾಫಿ ನೆರಳು ಇಲ್ಲದೆ ಕಾಫಿ ಬರುವಂತದ್ದಲ್ಲ. ಅಲ್ಲಿ ಕಾಫಿ ಎಸ್ಟೇಟ್ ಅಲ್ಲಿ ಏನ್ ಮಾಡ್ತಾರೆ, ಹಾಲ್ವಾಣ, ಗಿರಿಸೈಡಿಯಾ ಇದನ್ನ ನೆರಳಿಗೆ ಬಳಸ್ಕೊಳ್ತಾರೆ. ಆ ಹಾಲ್ವಾಣ, ಗಿರಿಸೈಡಿಯಾ ವರ್ಷಕ್ಕೆ 2 ಸಲ ಕೆಲಸ ಕೊಡುತ್ತೆ ನಮಗೆ. ಮೇ ಜೂನ್ ಟೈಮ್ ಅಲ್ಲಿ ಅದು ಕಡಿಬೇಕು, ಎಲ್ಲ ತಲೆ ಕಡ್ದು ಮಟ್ಟ ಮಾಡಿ ಕೊಚ್ಚಿ ಹಾಕ್ಬೇಕು. ಅಕ್ಟೋಬರ್ ಟೈಮ್ ಅಲ್ಲಿ ಪ್ರೂನಿಂಗ್ ಮಾಡಬೇಕು. ಈ 2 ಕೆಲಸಕ್ಕೂ ಧಾರಾಳ ಜನ ಬೇಕಾಗ್ತಾರೆ, ಗಂಡಾಳೆ ಬೇಕಾಗ್ತಾರೆ. ಈಗ ಕೂಲಿ ಕಾರ್ಮಿಕರದು ಬಹಳ ಅಭಾವ ಇದೆ. ಆ ಜನದ ಆ ದೃಷ್ಟಿಯಿಂದ ಆ ಬೇರೆ ತರ ನೆರಳು ಯಾವ ರೀತಿ ಕೊಡ್ಬೇಕು ಅಂದಾಗ್ಲೇ ನನಗೆ ತಲೆಯಲ್ಲಿ ಬಂದದ್ದು, ಹಾಲ್ವಾಣ, ಗಿರಿಸೈಡಿಯಾದ ಬದಲಿಗೆ ಅಡಿಕೆ ಹಾಡ್ಕೊಂಡ್ರೆ ಅಡಿಕೆ ಕಾಫಿಗೆ ನೆರಳು ಆಯ್ತು, ಸಂಪಾಗಿ ಅದು ಏನು ನೆರಳು ಬೇಕು ಬಯಸ್ತದ ಅಷ್ಟು ನೆರಳು ಬಂತು. ನಮಗೆ ಹಾಲ್ವಾಣದ ಬದಲಿಗೆ ಅಡಿಕೆ ನೆರಳು ಕೊಡ್ತು, 2ನೇ ಒಂದು 3/4 ಎಕರೆ ಅಡಿಕೆ ತೋಟದ ಆದಾಯನೂ ಬಂತು. ಈಗ ಸಾಮಾನ್ಯ ಅಡಿಕೆಗೆ ಒಳ್ಳೆ ರೈಟ್ ಇರೋದ್ರಿಂದ ಸಾಮಾನ್ಯಕ್ಕೆ ನಮಗೆ ಈ 2-3 ಬೆಳೆ ಒಂದಕ್ಕೊಂದು ತಾಪತ್ರೆ ಆಗದ ಹಾಗೆ ಅಂತ ಹೇಳಿದೆ. ಹೇಗೆ ತಾಪತ್ರೆ ಅಂತ ನೀವು ಕೇಳಬಹುದು. ಅದ್ರ ಬಗ್ಗೆ ಮಾತಾಡೋಣ ಮುಂದೆ, ನಿಮ್ ತೋಟ ನೋಡ್ತಾ ಮಾತಾಡೋಣ. ಒಂದು ಯುವ ರೈತರುಗಳು ಮೊಹಮ್ಮದ್ ಉಲ್ಲಾ ಖಾನ್ ಸರ್ ಹತ್ರ, ಮೊಹಮ್ಮದ್ ಅಮಾನುಲ್ಲಾ ಸರ್ ಹತ್ರ ಒಂದು ಜರ್ನಿ ಮಾಡೋಣ. ಇವ್ರದ್ದು 30 ವರ್ಷದ ಒಂದು ಅನುಭವ. ಚಿಕ್ಕ ಹುಡುಗ 10 ವರ್ಷಕ್ಕೆ ಒಂದು ಕಾಫಿ ಎಸ್ಟೇಟ್ ಕೂಲಿ ಕೆಲಸ ಸೇರ್ಕೊಂಡು ಅಲ್ಲಿ ಕೂಲಿ ಕೆಲಸ 30 ವರ್ಷ ಮಾಡ್ತಾ ಅದ್ರದ್ದು ಅನುಭವನೇ ಇಲ್ಲೊಂದು ಅವ್ರ ಕನಸಿನ ತೋಟ ಅರಳಿದೆ 40 ಎಕರೆಗೆ. ಅದ್ರಲ್ಲಿ 23 ಎಕರೆ ಫುಲ್ ಒಂದು ಕಂಡೀಷನ್ ಮಾಡ್ತಿದ್ರೆ, ಹೊಸದಾಗಿ ಮತ್ತೀಗ 17 ಎಕರೆ ಒಂದು ಪ್ರಯೋಗ ಮಾಡ್ತಾ ಇದಾರೆ, ಒಂದು ಸಕ್ಸಸ್ ಮಾಡ್ತಿದ್ರೆ. ಜನ ಏನ್ ಮಾಡ್ತಾರೆ, ಏಕ ಬೆಳೆ ಹೋಗಕ್ಕಿಂತ ಈ ತರ ತುಂಬಾ ಬೆಳೆಗಳು ನಿಮ್ಗೆ ಕಾಫಿ ಲಾಸ್ ಆಯ್ತಾ ಪೆಪ್ಪರ್ ಲಾಸ್ ಆಯ್ತಾ ಅಡಿಕೆ ಲಾಸ್ ಆಯ್ತಾ ವೆನಿಲಾ ಲಾಸ್ ಆಯ್ತಾ ಸಿಲ್ವರ್ ಮರ, ಆತರ ಒಂದಕ್ಕೊಂದು ಸಪೋರ್ಟಿಂಗ್ ಇರ್ಬೇಕು. ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಈ ತರ ಒಂದು ಎಲ್ಲಾ ತರ ಮಿಕ್ಸ್ ಬೆಳೆಗಳಿತ್ತು. ಇವಾಗೆಲ್ಲ ನಾವ್ ಏನ್ ಮಾಡಿದ್ವಿ, ಸಿಂಗಲ್ ಬೆಳೆಗೆ ಹೊಟ್ಟೋಗ್ಬಿಟ್ಟಿದ್ವಿ. ಅಡಿಕೆ ಅಂದ್ರೆ ಅಡಿಕೆ ತೋಟ 1000 ಗಿಡ ಹಾಕೋದು, ಇಲ್ಲ ಆ ತರ ಒಂದು
ಒಂದು ಅವರು ಸಾರ್ ಹತ್ರ ಒಂದು ಟ್ರಾವೆಲ್ ಮಾಡೋಣ, ಯಾವ ತರ ಅವರು ಗಿಡಗಳು ಹಾಕಿರೋದು, ಎಷ್ಟಡಿ ಉದ್ದ ಎಷ್ಟಡಿ ಅಗಲ, ಏನ್ ಗೊಬ್ಬರ ಹೊಡಿತಾರೆ, ಒಂದು ಜರ್ನಿ ಮಾಡೋಣ ಬನ್ನಿ. ಸರ್ ಇದು ಒಂದು ಆಯ್ತಾ.